ನೀವೆಲ್ಲೇ ಹೊರಗಡೆ ಹೋಗಿದ್ರು ಸ್ಟ್ರೀಟ್ ಫುಡ್ ತಿನ್ನಕ್ಕೆ ಇಲ್ಲಾಂದ್ರೆ ಹೋಟ್ಲು ಫುಡ್ ತಿನ್ನಕ್ಕೆ ಹೋದಾಗ ಈ ತರದ್ದು ಎಣ್ಣೆಯಲ್ಲಿ ಮಾಡಿರುವಂತ ತಿಂಡಿ ಪದಾರ್ಥಗಳು ಮತ್ತೆ ಊಟನ ಮಾಡಕ್ ಹೋಗ್ಬೇಡಿ. ಯಾಕೆ ಅಂತಂದ್ರೆ ಇದು ಆಲ್ರೆಡಿ ಎಲ್ಲಾ ಇದರ ಅಂಶನ ಕಳ್ಕೊಂಡಿರೋಂತ ಇದು ಆಯಿಲ್. ಇದನ್ನ ತಿಂದ್ರೆ ನಿಮ್ಗೆ ಹಲವಾರು ಕಾಯಿಲೆಗಳು ಬರುತ್ತೆ. ಅದಕ್ಕೋಸ್ಕರ ನೀವೇನಾದ್ರೂ ಹೊರಗಡೆ ಮಕ್ಕಳನ್ನ ಟ್ರಿಪ್ ಕಳಿಸ್ತಾ ಇದೀರಾ ಇಲ್ಲ ರಿಲೇಷನ್ ಯಾರಾದ್ರೂ ಟ್ರಿಪ್ ಹೋಗ್ತಿದಾರೆ ಅಂತ ಅಂದ್ರೆ ಈ ವಿಡಿಯೋನ ಅವರು ಶೇರ್ ಮಾಡಿ. ಈ ತರ ಆಯಿಲ್ ಇರೋ ಅಂತ ನೀವು ಯಾವುದೇ ಪದಾರ್ಥ ಫುಡ್ ರೆಡಿ ಮಾಡೋ ಅಂತ ಜಾಗದಲ್ಲಿ ದಯವಿಟ್ಟು ತಿನ್ನಕ್ ಹೋಗ್ಬೇಡಿ. ಇಲ್ಲ ಬೇರೆ ಏನಾದ್ರೂ ತಿನ್ಬಿಟ್ಟಿರಿ ಆದ್ರೆ ಫುಡ್ ಅಂತೂ ತಿನ್ನಕ್ ಹೋಗ್ಬೇಡಿ. ಇದರಿಂದ ತುಂಬಾ ಹೆಲ್ತ್ ಇಶ್ಯೂಸ್ ಆಗುತ್ತೆ. ಅದು ಇಮಿಡಿಯೇಟ್ ಆದ್ರೂ ಆಗ್ಬೋದು, ಇಲ್ಲಾಂದ್ರೆ ನೀವು ಟ್ರಿಪ್ ಮುಗಿಸ್ಕೊಂಡ್ ಬಂದು ಅಪ್ಸೆಟ್ ಆಗುವಂತದ್ದು ಇರ್ಬೋದು. ಯಾಕಂದ್ರೆ ಈ ತಿನ್ನುವಂತ ಪದಾರ್ಥದ ಎಣ್ಣೆ ಚೆನ್ನಾಗಿಲ್ಲ ಅಂತ ಅಂದ್ರೆ ಇಡೀ ಬಾಡಿನೇ ಇನ್ಫೆಕ್ಷನ್ ಆಗುವಂತದ್ದು ಇರುತ್ತೆ. ಮತ್ತೆ ಬೇಗ ಎಫೆಕ್ಟ್ ಆಗಿ ವರ್ಕ್ ಆಗಿ ನಮ್ಮ ಬಾಡಿನ ಹಾಳ್ ಮಾಡುವಂತದ್ದೇ ಇಂತ ಆಯಿಲ್ಗಳು. ಅದಕ್ಕೋಸ್ಕರ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಈ ವಿಷಯ ತಿಳಿಲಿ.